ನಾನು ಕಡೆಯದಾಗಿ ಹೇಳುವಂತದ್ದು, ಏನಾದ್ರೂ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನ ಹಂಚಿಕೊಳ್ಳುವುದಾದ್ರೆ ಅಥವಾ ಯಾರಿಗಾದ್ರೂ ಧನ್ಯವಾದವನ್ನ ಹೇಳುವುದಾದ್ರೆ ಕಡೆಯದಾಗಿ ಹೇಳಬಹುದು ವಾಹಿನಿಯ. ಓಕೆ, ನಾನು ಯಾಕಂದ್ರೆ ನಾನು ಹೇಳ್ತೇನೆ, ನನ್ನ ಎಜುಕೇಶನ್ ಇಂದ ಹಿಡಿದು ನಮ್ಮ ಟೀಚರ್ಸ್ಗಳಾಗಿರ್ಬಹುದು, ಟೀಚರ್ಸ್ಗಳು, ನನ್ನ ತಂದೆ ತಾಯಿ ಆಗಿರ್ಬಹುದು, ಅಕ್ಕ ಭಾವ ಆಗಿರ್ಬಹುದು, ಹಾಗೆ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಹೇಳಿದ್ದೇನೆ, ಹಾಗೆ ನನ್ನ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಆಗಿರ್ಬಹುದು, ಯಾರು ಅವರು ಇವರು ಅಂತ ಹೇಳಲ್ಲ, ಇಡೀ ಫ್ಯಾಮಿಲಿ, ಹಾಗೆ ನನ್ನ ಫ್ರೆಂಡ್, ಹಾಗೆ ಅದರ ಜೊತೆಗೆ ಫ್ರೆಂಡ್ಸ್ ಆಗಿರ್ಬಹುದು, ನಂಗೆ ಈವೆಂಟ್ ಕೊಡುವ ಈವೆಂಟ್ಸ್ ನವರಾಗಿರ್ಬಹುದು, ಆರ್ಕೆಸ್ಟ್ರಾದವರು, ತುಂಬಾ ಜನ ಇದ್ದಾರೆ, ಕೆಲವೊಂದು ನಿರೂಪಕರು, ಅವರಿಗೂ ವಿಶೇಷವಾಗಿ ಧನ್ಯವಾದವನ್ನ ಹೇಳ್ತೇನೆ. ಅದರ ಜೊತೆಗೆ ನಾನು ಹೇಳಿದ್ದೇನೆ ಟ್ಯೂಷನ್ ಕೊಡ್ತಿದ್ದೆ ನಾನು ಅಂತ, ಟ್ಯೂಷನ್ ಅನ್ನ ನಮ್ಗೆ ಟ್ಯೂಷನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಬೇಬಿ ದೊಡ್ಡ ಅಂಡ್ ಫ್ಯಾಮಿಲಿ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆ ಅಂತ ಹೇಳ್ಬೋದು, ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡಿದೆ ಊರಿನವರು ಎಲ್ರಿಗೂ ಕೂಡ ಒಂದೇ ಮಾತಿನ ಧನ್ಯವಾದ ಹೇಳ್ತೇನೆ. ಹಾಗೆ ಒಂದು ವಿಚಾರವನ್ನ ಹೇಳ್ತೇನೆ, ಇದು ನನ್ನ ಮೊದಲ ಸಂದರ್ಶನ. ಸೊ ನನ್ಗೆ ಸಂದರ್ಶನಕ್ಕೆ ನನ್ನ ಕೃತಿ ಮೂಡ್ಬಿಟ್ಟನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಯೋಗ್ಯ ಇದ್ದಾಳೆ ಅನ್ನೋದು ನಿಮ್ಮ ಕಣ್ಣಿಗೆ ನಾನು ಕಾಣಿಸಿದ್ದೇನೆ. ಸೊ ವಿಶೇಷವಾಗಿ ಸರ್ ನಿಮ್ಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಕೃತಿ ಮೂಡ್ಬಿಟ್ಟು ಅನ್ನುವಂತಹ ಹೆಣ್ಣು ಮಗಳ ನಿರೂಪಣಾ ಪಯಣದ ಕಥೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದಷ್ಟು ನಾನು ಕೂಡ ಇನ್ಸ್ಟಾಗ್ರಾಮ್ ಮುಖಾಂತರ ಅವರ ಸಂದರ್ಶನದ ವಿಡಿಯೋಗಳ ಸಂದರ್ಶನ ಮಾಡಬೇಕು ಅಂತ ಹೇಳಿ ಅಂದುಕೊಂಡದ್ದು. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ವಿಡಿಯೋಸ್ ಅನ್ನ ನೋಡಿ ಅವರನ್ನ ಭೇಟಿ ಆಗಿರುವಂತದ್ದು. ಇನ್ನು ಅನೇಕ ಮಂದಿ ನಿರೂಪಣೆಯಲ್ಲಿ ತೊಡಗಿಕೊಂಡಂತವರಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ, ಈಗ ಯಕ್ಷಗಾನ ಕಲಾವಿದರ ಸಂದರ್ಶನವನ್ನ ಪಾಡ್ಕಾಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಿ, ಅಥವಾ ಚಲನಚಿತ್ರ ಕ್ಷೇತ್ರ ಆಗಿರ್ಬೋದು, ಈಗ ನಿರೂಪಣೆಯ ಕ್ಷೇತ್ರದಲ್ಲಿ ಕೂಡ ಆಯ್ಕೆ ಮಾಡಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಿರೂಪಣೆಯ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದೀರಿ ಸಾಧ್ಯವಾದಷ್ಟು ಜನರನ್ನ ನಾನು ಭೇಟಿ ಆಗ್ತೇನೆ. ನೀವು ಕೂಡ ನಿರೂಪಣಾ ಕ್ಷೇತ್ರದಲ್ಲಿ ನಿಮಗೂ ಕೂಡ ಮತ್ತಷ್ಟು ಅವಕಾಶಗಳೆಲ್ಲ ಒದಗಿ ಬರಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಅದನ್ನು ನಮ್ಮ ವಾಹಿನಿ ಖಂಡಿತವಾಗಿಯೂ ಮಾಡ್ತದೆ. ಸೊ ಈಗ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಂತಹ ಕೃತಿ ಮೂಡ್ಬಿಟ್ಟು ಅನ್ನುವಂತಹ ಹೆಣ್ಣು ಮಗಳು ಮತ್ತಷ್ಟು ಅವಕಾಶಗಳು ಸಿಗಬೇಕು, ಅವರಿಗೆ ದೊಡ್ಡ ನಿರೂಪಕಿಯಾಗಿ ತಾವು ಕೂಡ ಬೆಳಿಬೇಕು. ಈಗಾಗಲೇ ನಿರೂಪಣೆಯಲ್ಲಿ ಇದಾರೆ, ಅವಕಾಶಗಳು ಬರ್ತಾ ಇದೆ. ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರೆ, ನಿಮ್ಮ ಮನೆಯ ಕಾರ್ಯಕ್ರಮಗಳಾಗಿರ್ಬೋದು, ನಿಮ್ಮ ಕಾರ್ಯಕ್ರಮಗಳಿಗೂ ಕೂಡ ಇವರನ್ನ ಖಂಡಿತ ಇನ್ವೈಟ್ ಅನ್ನ ಮಾಡಿ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕ್ಲಿಪ್ಗಳನ್ನ ನಾನು ಹಾಕ್ತೇನೆ ಅಥವಾ ಹಾಕಿದ್ದೇನೆ, ಅದನ್ನ ನೋಡಿ ಅವರಿಗೆ ಅವಕಾಶಗಳನ್ನ ಕೊಡಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ಬಾರಿ ಮತ್ತೊಬ್ಬರು ವಿಶೇಷವಾದಂತಹ ಅತಿಥಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಕೃತಿ, ಇಲ್ಲಿಯವರೆಗೆ ವೀಕ್ಷಕರ ಮುಂದೆ ನಿಮ್ಮ ನಿರೂಪಣಾ ಪಯಣದ ಕಥೆಯನ್ನ ತೆರೆದಿರುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಖಂಡಿತವಾಗಿಯೂ ವೀಕ್ಷಕರು ನೋಡ್ತಾರೆ, ಮೆಚ್ಚಿಕೊಳ್ತಾರೆ, ನಿಮಗೆ ಒಂದಷ್ಟು ಅವಕಾಶಗಳನ್ನ ಖಂಡಿತವಾಗಿಯೂ ಕೊಡ್ತಾರೆ ಅಂತ ಹೇಳ್ತಾ, ಇಷ್ಟು ಹೊತ್ತು ನಮ್ಮೊಂದಿಗೆ ಸಮಯವನ್ನ ಹಂಚಿಕೊಂಡದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಮುಂದಿನ ಬಾರಿ ಮತ್ತೊಬ್ಬರು ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಾನು ನಿಮ್ಮ ಸತೀಶ್ ಸಾಲ್ಯ ಚಾರಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ಬಾರಿ ಯಾರು ಅತಿಥಿಗಳು ಬರ್ತಾರೆ ಏನು ಅಂತ ಹೇಳಿ ನಿರೀಕ್ಷೆಯಲ್ಲಿರಿ. ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಸಿಗೋಣ. ನಮಸ್ಕಾರ.